ಆಧುನಿಕ ಯುರೋಪದ ಇತಿಹಾಸ ಈ ಒಂದು ವಿಷಯದ 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೆ 1. ಮಾಂಟೆಸ್ಕ್ಯೂ ಈತನು ಒಬ್ಬ ಫ್ರೆಂಚ್ ನ್ಯಾಯಾಧೀಶ, ಇತಿಹಾಸಕಾರ, ರಾಜಕೀಯ ತತ್ವಜ್ಞಾನಿಯಾಗಿದ್ದು ಮತ್ತು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯನೂ ಆಗಿದ್ದನು. 1721ರಲ್ಲಿ ಈತನು ಪರ್ಷಿಯನ್ ಲೆಟರ್ಸ್ ಮತ್ತು 1748ರಲ್ಲಿ ದಿ ಸ್ಪಿರಿಟ್ ಆಫ್ ಲಾ ಎಂಬ ಜನಪ್ರಿಯ ಕೃತಿಗಳನ್ನು ರಚಿಸಿದ್ದಾನೆ. ಈ ತೆರನಾಗಿ ಮಾಂಟೆಸ್ಕ್ಯೂ ಅಂತ ಕೇಳಿದಾಗ ಬರೆದರೆ ಇಲ್ಲಿ ಕೃತಿಗಳಾದಂಥ ಪರ್ಷಿಯನ್ ಲೆಟರ್ಸ್ ಮತ್ತು ದಿ ಸ್ಪಿರಿಟ್ ಆಫ್ ಲಾ ಈ ಒಂದು ಕೃತಿಗಳನ್ನು ಸಹ 2 ಅಂಕದಲ್ಲಿ ಕೇಳಬಹುದು. ಆಗ ನೀವು ಈ ಒಂದು ಪರ್ಷಿಯನ್ ಲೆಟರ್ಸ್ ಮತ್ತು ದಿ ಸ್ಪಿರಿಟ್ ಆಫ್ ದ ಲಾ ಈ ಒಂದು ಕೃತಿಗಳನ್ನು ಫ್ರೆಂಚ್ ನ್ಯಾಯಾಧೀಶ, ಇತಿಹಾಸಕಾರ, ರಾಜಕೀಯ ತತ್ವಜ್ಞಾನಿ ಮತ್ತು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯನಾದಂಥ ಮಾಂಟೆಸ್ಕ್ಯೂ ಎಂಬುವನು 1721ರಲ್ಲಿ ಪರ್ಷಿಯನ್ ಲೆಟರ್ಸ್ ಮತ್ತು 1748ರಲ್ಲಿ ದಿ ಸ್ಪಿರಿಟ್ ಆಫ್ ಲಾ ಎಂಬ ಕೃತಿಗಳನ್ನು ರಚಿಸಿದ್ದಾನೆ ಎಂದು ಬರೆಯಬೇಕು. ಪ್ರಶ್ನೆ 2. ವಾಲ್ಟೇರ್ ಯುರೋಪಿನ ಅಂದಿನ ವ್ಯವಸ್ಥೆಯಲ್ಲಿ ಮನೆ ಮಾಡಿದ್ದಂಥ ದಬ್ಬಾಳಿಕೆ, ದಿವಾಳಿಕೋರತನ, ಶೋಷಣೆಗಳನ್ನು ನೇರವಾಗಿ ಖಂಡಿಸಿದಂಥ ವಾಲ್ಟೇರ್ ಉಳಿಗಮಾನ್ಯ ಪದ್ಧತಿ, ನಿರಂಕುಶತೆ, ಯುದ್ಧ, ಗುಲಾಮಗಿರಿ ಇವುಗಳ ಕುರಿತು ಕ್ರಾಂತಿಕಾರಿ ಲೇಖನಗಳನ್ನು ಪ್ರಕಟಿಸಿದನು. ಇಂಗ್ಲೆಂಡಿನಲ್ಲಿ ಇದ್ದಂಥ ಸ್ವಾತಂತ್ರ್ಯ, ಸಮಾನತೆ ಮತ್ತು ಉದಾರ ಮನೋಭಾವನೆಗಳನ್ನು ಮೆಚ್ಚಿ ದಿ ಫಿಲಾಸೋಫಿಕಲ್ ಲೆಟರ್ಸ್ ಆನ್ ದಿ ಇಂಗ್ಲಿಷ್ ಎಂಬ ಕೃತಿಯನ್ನು ರಚಿಸಿದನು. ಇಲ್ಲಿಯೂ ಸಹ 2 ಅಂಕದ ಪ್ರಶ್ನೆಯಲ್ಲಿ ದಿ ಫಿಲಾಸೋಫಿಕಲ್ ಲೆಟರ್ಸ್ ಆನ್ ದಿ ಇಂಗ್ಲಿಷ್ ಎಂದು ಸಹ ಕೇಳಬಹುದು. ಆಗ ಈ ಒಂದು ಕೃತಿಯನ್ನು ವಾಲ್ಟೇರ್ ಎಂಬುವನು ರಚನೆ ಮಾಡಿದ್ದು ಯುರೋಪಿನಲ್ಲಿ ಇದ್ದಂಥ ದಬ್ಬಾಳಿಕೆ, ದಿವಾಳಿಕೋರತನ, ಶೋಷಣೆಗಳನ್ನು ಖಂಡಿಸಿದಂಥ ವಾಲ್ಟೇರ್ ಉಳಿಗಮಾನ್ಯ ಪದ್ಧತಿ, ನಿರಂಕುಶತೆ, ಯುದ್ಧ, ಗುಲಾಮಗಿರಿ ಮುಂತಾದ ವಿಷಯಗಳನ್ನು ಕುರಿತಂಥ ಕ್ರಾಂತಿಕಾರಿ ಲೇಖನಗಳನ್ನು ಈ ಒಂದು ಕೃತಿಯು ಹೊಂದಿದೆ ಎಂದು ನೀವು ಬರೆಯಬೇಕು. ಪ್ರಶ್ನೆ 3. ರೂಸೋ ಫ್ರಾನ್ಸದ ತತ್ವಜ್ಞಾನಿಗಳಲ್ಲಿ ಈತನಿಗೆ ಶ್ರೇಷ್ಠವಾದಂಥ ಸ್ಥಾನವಿದೆ. ಈತನು ಸೋಷಿಯಲ್ ಕಾಂಟ್ರಾಕ್ಟ್ ಅಥವಾ ಸಾಮಾಜಿಕ ಒಪ್ಪಂದ ಎಂಬ ಕೃತಿಯಲ್ಲಿ ಹಲವಾರು ಕ್ರಾಂತಿಕಾರಿ ವಿಚಾರಗಳನ್ನು ಮಂಡಿಸಿದ್ದಾನೆ. ಡಿಸ್ಕೋರ್ಸ್ ಆನ್ ದಿ ಸೈನ್ಸ್ ಆ್ಯಂಡ್ ಆರ್ಟ್ಸ್ ಎಂಬ ಕೃತಿಯು ಹೆಚ್ಚು ಜನಪ್ರಿಯವಾಗಿದೆ. ಫ್ರಾನ್ಸ್ದಲ್ಲಿ ನವಯುಗ ಆರಂಭಕ್ಕೆ ಈತನೇ ಕಾರಣನಾಗಿದ್ದರಿಂದ ಈತನನ್ನು ನವಯುಗದ ಹರಿಕಾರ ಎಂದು ಕರೆಯಲಾಗಿದೆ. ರೂಸೋನ ಕೃತಿಯನ್ನು ಆಧುನಿಕ ಪ್ರಜಾಪ್ರಭುತ್ವದ ಬೈಬಲ್ ಎಂದು ವರ್ಣಿಸಲಾಗಿದೆ. ಇಲ್ಲಿ ಸಹ 2 ಅಂಕದ ಪ್ರಶ್ನೆಯಲ್ಲಿ ಸೋಷಿಯಲ್ ಕಾಂಟ್ರಾಕ್ಟ್ ಅಥವಾ ಸಾಮಾಜಿಕ ಒಪ್ಪಂದ ಅಲ್ಲದೆ ಡಿಸ್ಕೋರ್ಸ್ ಆನ್ ದಿ ಸೈನ್ಸ್ ಆ್ಯಂಡ್ ಆರ್ಟ್ಸ್ ಅಂತಲೂ ಸಹ ಕೇಳಬಹುದು. ಹಾಗೆ ಕೇಳಿದಾಗ ಈ ಒಂದು ಕೃತಿಯನ್ನು ನವಯುಗದ ಹರಿಕಾರನಾದಂಥ ರೂಸೋ ಎಂಬ ಫ್ರಾನ್ಸ್ದ ತತ್ವಜ್ಞಾನಿ ರಚಿಸಿದ್ದು ಇದರಲ್ಲಿ ಹಲವಾರು ಕ್ರಾಂತಿಕಾರಿ ವಿಚಾರಗಳನ್ನು ಮಂಡಿಸಿದ್ದಾನೆ. ಅಲ್ಲದೆ ಇವನ ಕೃತಿಗಳಲ್ಲಿ ಒಂದಾದಂಥ ಡಿಸ್ಕೋರ್ಸ್ ಆನ್ ದಿ ಸೈನ್ಸ್ ಆ್ಯಂಡ್ ಆರ್ಟ್ಸ್ ಎಂಬ ಕೃತಿಯು ಹೆಚ್ಚು ಜನಪ್ರಿಯವಾಗಿದ್ದು ಆಧುನಿಕ ಪ್ರಜಾಪ್ರಭುತ್ವದ ಬೈಬಲ್ ಎಂದು ಈ ಒಂದು ಕೃತಿಯನ್ನು ವರ್ಣಿಸಲಾಗಿದೆ ಎಂದು ಈ ತೆರನಾಗಿ ಬರೆಯಬೇಕು. ಪ್ರಶ್ನೆ 4. ಫ್ರಾನ್ಸ್ ಕ್ರಾಂತಿಯ ತತ್ವಜ್ಞಾನಿಗಳು ಫ್ರಾನ್ಸ್ ಕ್ರಾಂತಿಗೆ ಕಾರಣರಾದ ತಮ್ಮ ವಿಚಾರಗಳ ಮೂಲಕ ಫ್ರಾನ್ಸಿನ ವಾಸ್ತವ ಸ್ಥಿತಿಯನ್ನು ಕುರಿತು ಜನರಲ್ಲಿ ಅರಿವು ಮೂಡಿಸಿದ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿನ ಹೀನ ಸ್ಥಿತಿಯ ಕುರಿತು ಗಂಭೀರ ವಿಚಾರಗಳನ್ನು ಮಂಡಿಸಿದಂಥ ಫ್ರಾನ್ಸ್ ಕ್ರಾಂತಿಯ ತತ್ವಜ್ಞಾನಿಗಳು ಮತ್ತು ಬುದ್ಧಿಜೀವಿಗಳಲ್ಲಿ ಪ್ರಮುಖರೆಂದರೆ ಮಾಂಟೆಸ್ಕ್ಯೂ, ವಾಲ್ಟೇರ್, ರೂಸೋ ಮತ್ತು ದಿದಿರೋ ಆಗಿದ್ದಾರೆ. 5. ದಿ ಸ್ಪಿರಿಟ್ ಆಫ್ ಲಾ ಈ ಒಂದು ಕೃತಿಯನ್ನು 1748ರಲ್ಲಿ ಮಾಂಟೆಸ್ಕ್ಯೂ ರಚಿಸಿದನು. ಇದು ರಾಜಕೀಯ ಸಿದ್ಧಾಂತದ ಕುರಿತಾದಂಥ
ಒಂದು ಗ್ರಂಥವಾಗಿದ್ದು 31 ಸಂಪುಟಗಳ ಅತ್ಯಂತ ಮಹತ್ವದ ಕೃತಿ ಎನಿಸಿದೆ. ಈ ಒಂದು ಕೃತಿಯು 18 ತಿಂಗಳಲ್ಲಿ 22 ಸಲ ಪುನರ್ ಮುದ್ರಣಗೊಂಡಿದೆ. 6. ದಿದೇರೋ. ಇವರು ಫ್ರೆಂಚ್ ತತ್ವಜ್ಞಾನಿ, ಕಲಾ ವಿಮರ್ಶಕ ಮತ್ತು ಬರಹಗಾರರಾಗಿದ್ದು ಇವರು 1745ರಲ್ಲಿ ಅಲಂಬಿರ್ಟ್ ಜೊತೆಗೂಡಿ ವಿಶ್ವಕೋಶ ರಚನೆಯನ್ನು ಆರಂಭಿಸಿದರು. ಇವರು 1750ರಲ್ಲಿ ವಿಶ್ವಕೋಶವನ್ನು ಪ್ರಕಟಿಸಿದರು. ಇಲ್ಲಿಯೂ ಸಹ 2 ಅಂಕದಲ್ಲಿ ವಿಶ್ವಕೋಶ ಅಂತ ಕೇಳಿದಾಗ ಈ ಒಂದು ವಿಶ್ವಕೋಶವನ್ನು ಫ್ರೆಂಚ್ ತತ್ವಜ್ಞಾನಿ, ಕಲಾ ವಿಮರ್ಶಕ ಮತ್ತು ಬರಹಗಾರನಾಗಿದ್ದಂಥ ದಿದಿರೋ 1745ರಲ್ಲಿ ಅಲಂಬಿರ್ಟನ ಜೊತೆಗೂಡಿ ಈ ಒಂದು ವಿಶ್ವಕೋಶವನ್ನು ರಚನೆ ಮಾಡಿದ್ದಾನೆ. ಅಲ್ಲದೆ ದಿದೇರೋ 1750ರಲ್ಲಿ ವಿಶ್ವಕೋಶವನ್ನು ಪ್ರಕಟಿಸಿದ್ದಾರೆ ಎಂದು ಬರೆಯಬೇಕು. 7. ಟೆನಿಸ್ ಕೋರ್ಟ್ ಪ್ರತಿಜ್ಞೆ. 16ನೇ ಲೂಯಿ ರಾಷ್ಟ್ರೀಯ ಸಭೆಯನ್ನು ನಿರ್ಮೂಲನೆ ಮಾಡಲು ಮುಂದಾಗಿ ಜೂನ್ 20, 1789ರಂದು ರಾಷ್ಟ್ರೀಯ ಸಭೆಯ ಸದಸ್ಯರು ಸಭೆ ಸೇರುವ ಕಟ್ಟಡವನ್ನು ಮುಚ್ಚಿ ಅಲ್ಲಿ ಸೈನಿಕರನ್ನು ನೇಮಿಸಲಾಯಿತು. ಹೀಗಾಗಿ ಈ ಸದಸ್ಯರೆಲ್ಲ ಹತ್ತಿರದಲ್ಲೇ ಇದ್ದಂಥ ಟೆನಿಸ್ ಕ್ರೀಡಾಂಗಣದಲ್ಲಿ ಜನಪ್ರಿಯ ಖಗೋಳಶಾಸ್ತ್ರಜ್ಞನಾದಂಥ ಬೈಲಿ ಎಂಬುವನ ಅಧ್ಯಕ್ಷತೆಯಲ್ಲಿ ಸರ್ಕಾರ ರಚಿಸಲು ತೀರ್ಮಾನಿಸಿ ಸಭೆ ಸೇರಿದರು. ಹೊಸ ಸಂವಿಧಾನ ಜಾರಿಗೆ ಬರುವವರೆಗೂ ಇಲ್ಲಿಂದ ಕದಲುವುದಿಲ್ಲ ಎಂದು ಪ್ರತಿಜ್ಞೆಗೈದರು. ಇದನ್ನೇ ಟೆನಿಸ್ ಕೋರ್ಟ್ ಪ್ರತಿಜ್ಞೆ ಎಂದು ಕರೆಯುತ್ತಾರೆ. 8. ಬ್ಯಾಸ್ಟಿಲ್ ಸೆರೆಮನೆ ಪತನ. 16ನೇ ಲೂಯಿ ರಾಷ್ಟ್ರೀಯ ಸಭೆಯನ್ನು ರದ್ದುಪಡಿಸಿ 3ನೇ ವರ್ಗದ ಕ್ರಾಂತಿಕಾರಿಗಳ ಬಂಧನಕ್ಕೆ ಆದೇಶ ಹೊರಡಿಸಿದನು. ಇದರಿಂದ ಪ್ಯಾರಿಸ್ ಕ್ರಾಂತಿಕಾರಿಗಳು ಕ್ರೋಧಗೊಂಡು ಜುಲೈ 14, 1789ರಲ್ಲಿ ಬ್ಯಾಸ್ಟಿಲ್ ಸೆರೆಮನೆ ಅಂದರೆ ಬಂದಿಖಾನೆಗೆ ನುಗ್ಗಿ ಅದನ್ನು ಧ್ವಂಸಗೊಳಿಸಿ ಅಲ್ಲಿಯ ರಾಜಕೀಯ ಖೈದಿಗಳನ್ನು ಬಿಡುಗಡೆಗೊಳಿಸಿದರು. ಖೈದಿಗಳೆಲ್ಲ ಕ್ರಾಂತಿಕಾರರನ್ನು ಸೇರಿಕೊಂಡು ರಾಜನ ನಿರಂಕುಶತೆಯ ವಿರುದ್ಧ ಹೋರಾಟವನ್ನು ಆರಂಭಿಸಿದರು. ಪ್ಯಾರಿಸ್ನಲ್ಲಿ ಕ್ರಾಂತಿಕಾರಿಗಳು ಮೇಲುಗೈ ಸಾಧಿಸಿ ಕಮ್ಯೂನ್ ಎಂಬ ಹೊಸ ಆಡಳಿತವನ್ನು ಸ್ಥಾಪಿಸಿದರು. 9. ನೆಪೋಲಿಯನ್ ಬೋನಾಪಾರ್ಟ್. ಈತನ ಹೆಸರು ಜಾಗತಿಕ ಇತಿಹಾಸದಲ್ಲಿ ಚಿರಸ್ಮರಣೀಯವಾಗಿದ್ದು ಶ್ರೇಷ್ಠ ಪರಾಕ್ರಮಿಯಾದಂಥ ನೆಪೋಲಿಯನ್ ಬೋನಾಪಾರ್ಟನನ್ನು ಜೂಲಿಯಸ್ ಸೀಸರ್ ಮತ್ತು ಅಲೆಕ್ಸಾಂಡರ್ನಂಥ ಮಹಾನ್ ವ್ಯಕ್ತಿಗಳಿಗೆ ಹೋಲಿಸಲಾಗಿದೆ. ಪರಾಕ್ರಮಿ, ಶ್ರೇಷ್ಠ ಆಡಳಿತಗಾರನಾದಂಥ ಈ ಒಂದು ನೆಪೋಲಿಯನ್ ಬೋನಾಪಾರ್ಟನ ಕಾಲವು ಫ್ರಾನ್ಸನ ಮಹೋನ್ನತಿಯ ಕಾಲವಾಗಿತ್ತು ಎಂದು ಹೇಳಬಹುದು. 10. ಕೋಡ್ ನೆಪೋಲಿಯನ್. ಚಕ್ರವರ್ತಿಯಾಗಿ ಘೋಷಿಸಿಕೊಂಡ ನಂತರ ನೆಪೋಲಿಯನನು ಫ್ರಾನ್ಸ್ನಲ್ಲಿ ಕಾನೂನು ಸಂಹಿತೆಗಳನ್ನು ಜಾರಿಗೊಳಿಸಿದನು. ರಾಷ್ಟ್ರದಲ್ಲಿ ಸರಿಸಮಾನ ಕಾನೂನು ಜಾರಿಗೆ ಬಂದಿತು. ಸಮಾನತೆ ಮತ್ತು ಧಾರ್ಮಿಕ ಸಹಿಷ್ಣುತೆ ಕ್ರಾಂತಿಯ ತತ್ವಗಳಾಗಿದ್ದು ಅವುಗಳನ್ನು ತನ್ನ ಹೊಸ ಕಾನೂನಿನಲ್ಲಿ ರೂಪಿಸಿದನು. ಹೀಗೆ ನೆಪೋಲಿಯನನ ವೈಜ್ಞಾನಿಕ ಕಾನೂನು ವ್ಯವಸ್ಥೆಯನ್ನು ಕೋಡ್ ನೆಪೋಲಿಯನ್ ಎಂದು ಮತ್ತು ಇದನ್ನು ನೆಪೋಲಿಯನನ ಕಾನೂನು ಸಂಹಿತೆ ಎಂತಲೂ ಕರೆಯಲಾಯಿತು. 11. ಬ್ಯಾಂಕ್ ಆಫ್ ಫ್ರಾನ್ಸ್. ನೆಪೋಲಿಯನನು ಫ್ರಾನ್ಸ್ ದೇಶದ ಹಣಕಾಸಿನ ವ್ಯವಸ್ಥೆಯ ನಿರ್ವಹಣೆಗಾಗಿ ಬ್ಯಾಂಕ್ ಆಫ್ ಫ್ರಾನ್ಸನ್ನು ಸ್ಥಾಪಿಸಿದನು. ಜೊತೆಗೆ ಫ್ರಾಂಕ್ ಎಂಬ ಹೊಸ ನಾಣ್ಯವೂ ಜಾರಿಗೆ ಬಂದಿತು. 12. ಲೀಜನ್ ಆಫ್ ಆನರ್. ಫ್ರಾನ್ಸ್ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತಿತ್ತು. ಈ ಹಿಂದೆ ಕೇವಲ ಅರಸು ಮನೆತನ ಮತ್ತು ಸರದಾರರಿಗೆ ನೀಡಲಾಗುತ್ತಿದ್ದಂಥ ಈ ಒಂದು ಲೀಜನ್ ಆಫ್ ಆನರ್ ಅನ್ನು ರದ್ದುಪಡಿಸಿ ವ್ಯಕ್ತಿಯ ಯೋಗ್ಯತೆ, ಆತನ ಸಾಮರ್ಥ್ಯದ ಮೇಲೆ ಪ್ರಶಸ್ತಿ ನೀಡುವಂಥ ಈ ಗೌರವವನ್ನು ನೆಪೋಲಿಯನ್ ಜಾರಿಗೆ ತಂದನು. ಇದು ಇಂದಿಗೂ ಜಾರಿಯಲ್ಲಿದೆ. 13. ಕ್ಯಾಂಪೋ ಫೋರ್ಮಿಯಾ ಒಪ್ಪಂದ. ನೆಪೋಲಿಯನನು ಇಟಲಿಯನ್ನು ಸಂಪೂರ್ಣ ಗೆದ್ದು ಆಸ್ಟ್ರಿಯಾದ ರಾಜಧಾನಿ ವಿಯೆನ್ನಾ
ಮೇಲೆ ದಾಳಿ ಮಾಡಿದನು. ಆಸ್ಟ್ರಿಯಾ ಸಂಪೂರ್ಣ ಸೋತು ಕ್ಯಾಂಪೋ ಫೋರ್ಮಿಯಾ ಎಂಬ ಒಪ್ಪಂದವನ್ನು ಮಾಡಿಕೊಂಡಿತು. ಇದರ ಪ್ರಕಾರ ಆಸ್ಟ್ರಿಯಾದ ಬೆಲ್ಜಿಯಂ ನೆಪೋಲಿಯನನಿಗೆ ಸೇರಿತು. ರೈನ್ ನದಿಯ ದಂಡೆಯ ಪ್ರದೇಶಗಳು ಸಹ ಫ್ರಾನ್ಸಿಗೆ ಸೇರಿದವು. ಲ್ಯಾಂಬೋರ್ಡ್ ಮೇಲಿನ ಅಧಿಕಾರ ಫ್ರಾನ್ಸ್ಗೆ ಸೇರಿತು ಮತ್ತು ಈ ಒಂದು ವಿಜಯದಿಂದ ನೆಪೋಲಿಯನನು ಅಪಾರ ಸಂಪತ್ತನ್ನು ಫ್ರಾನ್ಸಿಗೆ ತಂದನು. 14. ಟ್ರಫಾಲ್ಗರ್ ಕದನ. ನೆಪೋಲಿಯನನು ಸ್ವಿಟ್ಜರ್ಲೆಂಡಿನ ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಿದ್ದರಿಂದ ಮತ್ತು ಬ್ರಿಟಿಷರ ವಿರುದ್ಧ ಭಾರತೀಯ ಅರಸರಿಗೆ ನೆರವು ನೀಡುವ ಭರವಸೆ ನೀಡಿದ್ದರಿಂದ ಇಂಗ್ಲೆಂಡ್ ಅದನ್ನು ಸಹಿಸಿಕೊಳ್ಳಲಿಲ್ಲ. ಬ್ರಿಟಿಷರು ನೆಲ್ಸನ್ನನ ನೇತೃತ್ವದಲ್ಲಿ ಪ್ರಬಲ ಸೈನ್ಯವನ್ನು ಫ್ರಾನ್ಸ್ ಮೇಲೆ ಕಳಿಸಿದರು. 1805ರಲ್ಲಿ ಟ್ರಫಾಲ್ಗರ್ ಎಂಬಲ್ಲಿ ಎರಡೂ ಸೈನ್ಯದ ಮಧ್ಯೆ ಯುದ್ಧ ಸಂಭವಿಸಿ ಬ್ರಿಟಿಷರ ನೆಲ್ಸನ್ನನು ಜಯ ಗಳಿಸಿದನು. ಫ್ರಾನ್ಸ್ ಸೋತಿತು. ಇದೇ ಟ್ರಫಾಲ್ಗರ್ ಕದನವಾಗಿದೆ. 15. ರೈನ್ ಒಕ್ಕೂಟ. ನೆಪೋಲಿಯನನು ಆಸ್ಟ್ರಿಯಾ ಪ್ರಾಬಲ್ಯ ನಿಯಂತ್ರಣ, ಫ್ರಾನ್ಸಿನ ವಿಸ್ತಾರ ಮತ್ತು ತನ್ನ ಪ್ರಾಬಲ್ಯವನ್ನು ಜರ್ಮನಿಯಲ್ಲಿ ಸ್ಥಾಪಿಸುವ ಉದ್ದೇಶದಿಂದ ರೈನ್ ಒಕ್ಕೂಟ ರಚನೆಗೆ ಮುಂದಾದನು. ಅದರಲ್ಲೂ ವಿಶೇಷವಾಗಿ ರೈನ್ ನದಿಯವರೆಗೆ ಫ್ರಾನ್ಸ್ ಪ್ರಾಬಲ್ಯ ವಿಸ್ತರಿಸುವ ಉದ್ದೇಶದಿಂದ 1806ರಲ್ಲಿ ಜರ್ಮನಿಯೊಂದಿಗೆ ಒಪ್ಪಂದ ಮಾಡಿಕೊಂಡನು. ಈ ಒಂದು ಒಪ್ಪಂದದ ಪ್ರಕಾರ ಆಗ್ನೇಯ ಭಾಗದ ಜರ್ಮನಿಯನ್ನು ಆಸ್ಟ್ರಿಯಾಕ್ಕೂ ಮತ್ತು ಉತ್ತರ ಜರ್ಮನಿಯನ್ನು ಪರ್ಷಿಯಾಕ್ಕೂ ಸೇರ್ಪಡೆಗೊಳಿಸಲಾಯಿತು. ಜರ್ಮನಿಯ ಪಶ್ಚಿಮದ 16 ಸಂಸ್ಥಾನಗಳು ರೈನ್ ಒಕ್ಕೂಟಕ್ಕೆ ಸೇರಿದವು. ಈ ಒಂದು ಒಕ್ಕೂಟದ ಅಧ್ಯಕ್ಷ ನೆಪೋಲಿಯನ್ ಆಗಿದ್ದಾನೆ. ಹೀಗಾಗಿ ರೋಮ್ ಸಾಮ್ರಾಜ್ಯ ಪತನಗೊಂಡಿತು. 16. ಆರ್ಥಿಕ ದಿಗ್ಬಂಧನ ಅಥವಾ ಖಂಡಾಂತರ ಪದ್ಧತಿ. ನೆಪೋಲಿಯನ್ ಬೋನಾಪಾರ್ಟನು 1807ರಿಂದ 1814ರವರೆಗೆ ಆರ್ಥಿಕ ದಿಗ್ಬಂಧನ ಅಥವಾ ಖಂಡಾಂತರ ಪದ್ಧತಿ ನೀತಿಯನ್ನು ಅನುಸರಿಸಿದನು. ಈತನು ಇಂಗ್ಲಿಷರೊಂದಿಗೆ ಯಾವುದೇ ರೀತಿಯ ವ್ಯಾಪಾರ ಅಥವಾ ಇನ್ಯಾವುದೇ ಸಂಪರ್ಕ ಹೊಂದಕೂಡದು ಎಂದು ಆದೇಶಿಸಿದನು. ಇದನ್ನು ಆರ್ಥಿಕ ದಿಗ್ಬಂಧನ ಅಥವಾ ಖಂಡಾಂತರ ಪದ್ಧತಿ ಎಂದು ಕರೆಯಲಾಗಿದೆ. ಪ್ರಶ್ನೆ 17. ವಾಟರ್ಲೂ ಕದನ ಅಥವಾ ನೆಪೋಲಿಯನನ ಅವನತಿ. ನೆಪೋಲಿಯನನು ಪ್ರಬಲ ವೈರಿ ಇಂಗ್ಲೆಂಡನ್ನು ನಾಶ ಮಾಡುವ ಉದ್ದೇಶದಿಂದ ಬಲಾಢ್ಯ ಸೈನ್ಯವನ್ನು ಸಂಘಟಿಸಿದನು. ಇಂಗ್ಲೆಂಡ್, ರಷ್ಯಾ, ಪ್ರಷ್ಯಾ, ಆಸ್ಟ್ರಿಯಾ, ಸ್ವೀಡನ್ ಮೊದಲಾದ ಮಿತ್ರ ಪಡೆಗಳು ನೆಪೋಲಿಯನನನ್ನು ಎದುರಿಸಿದವು. ಇತಿಹಾಸ ಪ್ರಸಿದ್ಧ ವಾಟರ್ಲೂ ಎಂಬಲ್ಲಿ ನಿರ್ಣಾಯಕ ಯುದ್ಧ ಸಂಭವಿಸಿತು. ನೆಪೋಲಿಯನ್ ಇಲ್ಲಿ ಸಂಪೂರ್ಣ ಸೋತು ಸೆರೆ ಹಿಡಿಯಲ್ಪಟ್ಟನು. ಅಟ್ಲಾಂಟಿಕ್ ಸಾಗರದ ಹೆಲಿನಾ ಎಂಬ ದ್ವೀಪದಲ್ಲಿ ನೆಪೋಲಿಯನನನ್ನು ಬಂಧಿಸಿ ಕಾವಲು ಹಾಕಲಾಯಿತು. 6 ವರ್ಷಗಳ ಕಾಲ ಯುದ್ಧ ಖೈದಿಯಾಗಿ ಜೀವನ ಸಾಗಿಸಿದಂಥ ನೆಪೋಲಿಯನ್ ಮೇ 5, 1821ರಲ್ಲಿ ತನ್ನ 52ನೇ ವಯಸ್ಸಿನಲ್ಲಿ ಮರಣ ಹೊಂದಿದನು. ಇಲ್ಲಿಗೆ ಜಗತ್ತಿನ ಪರಾಕ್ರಮಿಯಾದಂಥ ನೆಪೋಲಿಯನ್ ಯೋಧನ ಅಂತ್ಯವಾಯಿತು ಎಂದು ನಾವು ಹೇಳಬಹುದು. 18. ಚತುರ್ಕೂಟ ಅಥವಾ ಯುರೋಪಿನ ರಾಷ್ಟ್ರಗಳ ಕೂಟಗಳು. ಇದು ರಷ್ಯಾ, ಇಂಗ್ಲೆಂಡ್, ಆಸ್ಟ್ರಿಯಾ ಮತ್ತು ಪ್ರಷ್ಯಾಗಳ ಕೂಟವಾಗಿದೆ. 1815 ನವೆಂಬರ್ 20ರಂದು ಯುರೋಪಿನಲ್ಲಿ ಶಾಂತಿ ಭದ್ರತೆ ಸ್ಥಾಪಿಸುವ ಉದ್ದೇಶದಿಂದ ಮತ್ತು ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಈ 4 ರಾಷ್ಟ್ರಗಳು ಪರಸ್ಪರ ಸಹಮತ ವ್ಯಕ್ತಪಡಿಸಿದವು. 19. ಯುರೋಪಿಯನ್ ಮೇಳ. ಫ್ರಾನ್ಸ್ದಿಂದ ಯುರೋಪಿನ ರಾಷ್ಟ್ರಗಳಿಗೆ ಯಾವುದೇ ರೀತಿಯಾದ ಸಮಸ್ಯೆ ಉಂಟಾಗದಂತೆ ಇಂಗ್ಲೆಂಡ್, ರಷ್ಯಾ, ಆಸ್ಟ್ರಿಯಾ ಮತ್ತು ಪ್ರಷ್ಯಾಗಳು ಯುರೋಪಿನ ಮೇಳವನ್ನು ಸಂಘಟಿಸಿದವು. ಇವುಗಳ ಮುಖ್ಯ ಉದ್ದೇಶ ಪರಸ್ಪರರು ಶಾಂತಿ ಭದ್ರತೆ ಸ್ಥಾಪಿಸಿಕೊಳ್ಳುವುದಾಗಿತ್ತು. ಇದೇ ಯುರೋಪಿಯನ್ ಮೇಳವಾಗಿದೆ. 20. ಮೆಟರ್ನಿಕ್ ಯುಗ ಅಥವಾ ಮೆಟರ್ನಿಕ್. 18ನೇ ಶತಮಾನದ ಯುರೋಪಿನ ರಾಜಕೀಯ ಚರಿತ್ರೆಯಲ್ಲಿ ಮೆಟರ್ನಿಕನು ಅತ್ಯಂತ ಮಹತ್ವಪೂರ್ಣ ಮತ್ತು ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದಾನೆ.
1809ರಿಂದ 1848ರವರೆಗೆ ಆಸ್ಟ್ರಿಯಾ ಪ್ರಧಾನಿಯಾಗಿದ್ದಂಥ ಮೆಟರ್ನಿಕ್ನ ಕಾಲವನ್ನು ಮೆಟರ್ನಿಕ್ ಯುಗ ಎಂದು ಕರೆಯಲಾಗಿದೆ. ಪ್ರತಿಗಾಮಿ ನೀತಿಯನ್ನು ಅನುಸರಿಸಿ ನಿರಂಕುಶ ಅರಸೊತ್ತಿಗೆಯನ್ನು ಬಲವಾಗಿ ಪ್ರತಿಪಾದಿಸಿದವನು ಈ ಮೆಟರ್ನಿಕ್ಕನಾಗಿದ್ದಾನೆ. ಆಸ್ಟ್ರಿಯಾದ ಪ್ರಧಾನಿ ಕಾನಿಡ್ಜನ ಮಗಳನ್ನು ಮೆಟರ್ನಿಕ್ ವಿವಾಹವಾದನು. 21. ಮೆಟರ್ನಿಕ್ನ ಪ್ರತಿಗಾಮಿ ನೀತಿ. ಮೆಟರ್ನಿಕ್ಕನು ಪ್ರತಿಗಾಮಿಯಾಗಿದ್ದನು. ನಿರಂಕುಶ ಅರಸೊತ್ತಿಗೆಯನ್ನು ಬಲವಾಗಿ ಪ್ರತಿಪಾದಿಸಿ ಪ್ರತಿಗಾಮಿ ನೀತಿಯನ್ನು ಅನುಸರಿಸಿದನು. ಫ್ರಾನ್ಸ್ದ ಕ್ರಾಂತಿಯ ಕರಿನೆರಳು ಯುರೋಪಿಯನ್ ರಾಷ್ಟ್ರಗಳಲ್ಲಿ ಹರಡದಂತೆ ಪ್ರಜಾಕ್ರಾಂತಿ, ವೈಚಾರಿಕತೆ, ಸಂವಿಧಾನ ವಿಚಾರಗಳು ಹರಡದಂತೆ ತನ್ನ ನೀತಿಯನ್ನು ರೂಪಿಸಿದನು. ಶಿಕ್ಷಣ ಸಂಸ್ಥೆಗಳು, ವಿದ್ಯಾರ್ಥಿ ಸಂಘಟನೆಗಳು ಮತ್ತು ವೃತ್ತಪತ್ರಿಕೆಗಳ ಮೇಲೆ ನಿರ್ಬಂಧಗಳನ್ನು ವಿಧಿಸಿದನು. ಇದೇ ಮೆಟರ್ನಿಕ್ನ ಪ್ರತಿಗಾಮಿ ನೀತಿಯಾಗಿದೆ. 22. ಮೂರನೇ ನೆಪೋಲಿಯನ್ ಅಥವಾ ಲೂಯಿಸ್ ನೆಪೋಲಿಯನ್. ಲೂಯಿಸ್ ನೆಪೋಲಿಯನ್ ಬೋನಾಪಾರ್ಟ್ 1808ರಲ್ಲಿ ಜನಿಸಿದನು. ಇವನು ಫ್ರಾನ್ಸ್ನ ಶ್ರೇಷ್ಠ ಚಕ್ರವರ್ತಿ 1ನೇ ನೆಪೋಲಿಯನನ ಸೋದರನಾಗಿದ್ದಾನೆ. 3ನೇ ನೆಪೋಲಿಯನ್ ಫ್ರೆಂಚ್ ಚಕ್ರವರ್ತಿಯಾಗಿ ಸುಮಾರು 18 ವರ್ಷಗಳ ಕಾಲ ಆಳಿದನು. ಈತನು ಯುರೋಪ್ ರಾಜಕೀಯದ ಪ್ರಮುಖ ಶಕ್ತಿಯಾಗಿ ಬೆಳೆದನು ಎಂದು ಹೇಳಬಹುದು. 23. ಕ್ರಿಮಿಯಾ ಯುದ್ಧ ಅಥವಾ ಪ್ಯಾರಿಸ್ ಒಪ್ಪಂದ. ಅಂದರೆ 2 ಅಂಕದ ಪ್ರಶ್ನೆಯಲ್ಲಿ ಕ್ರಿಮಿಯಾ ಯುದ್ಧ ಅಂತಲೂ ಕೇಳಬಹುದು ಅಥವಾ ಪ್ಯಾರಿಸ್ ಒಪ್ಪಂದ ಅಂತ ಕೇಳಿದಾಗ ಈ ಒಂದು ಉತ್ತರವನ್ನು ಉತ್ತರಿಸಬೇಕು. ಈ ಒಂದು ಕ್ರಿಮಿಯಾ ಯುದ್ಧ ರಷ್ಯಾ ಮತ್ತು ಟರ್ಕಿ ದೇಶಗಳ ಮಧ್ಯೆ ನಡೆದಿದೆ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ತಮ್ಮ ಸಂಯುಕ್ತ ಸೈನ್ಯವನ್ನು ಕ್ರಿಮಿಯಾಕ್ಕೆ ಕಳಿಸಿದವು. ರಷ್ಯಾದ ದಕ್ಷಿಣ ಭೂಶಿರವಾದಂಥ ಕ್ರಿಮಿಯಾಕ್ಕೆ ಬಂದಂಥ ಈ ಎರಡೂ ಸೈನ್ಯಗಳು ಅಲ್ಲಿಯ ಸೆಬಾಸ್ಟೋಪಲ್ ಎಂಬ ಕಪ್ಪು ಸಮುದ್ರಕ್ಕೆ ದಾರಿ ಕಲ್ಪಿಸುವ ಪ್ರದೇಶವನ್ನು ಆಕ್ರಮಿಸಲು ಮುಂದಾದವು. ಅಲ್ಲಿ ರಷ್ಯಾ ತನ್ನ ನೌಕಾದಳವನ್ನು ಸ್ಥಾಪಿಸಿಕೊಂಡಿತ್ತು. ಸಂಯುಕ್ತ ಪಡೆಯು ಸೆಬಾಸ್ಟೋಪಲ್ನ ಮೇಲೆ ಮುತ್ತಿಗೆ ಆರಂಭಿಸಿತು. ಸುದೀರ್ಘ ಸಂಘರ್ಷದ ನಂತರ ಸೆಬಾಸ್ಟೋಪಲ್ನನ್ನು ಸಂಯುಕ್ತ ಪಡೆ ಅಂದರೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಪಡೆಗಳು ವಶ ಮಾಡುವಲ್ಲಿ ಸೆಪ್ಟೆಂಬರ್ 8, 1855ರಲ್ಲಿ ಯಶಸ್ವಿಯಾದವು. ಇದರಿಂದ ಕ್ರಿಮಿಯಾ ಯುದ್ಧ ಕೊನೆಗೊಂಡು 1856ರಲ್ಲಿ ಪ್ಯಾರಿಸ್ ಒಪ್ಪಂದ ಏರ್ಪಟ್ಟಿತು ಎಂದು ಹೇಳಬಹುದು. ಪ್ರಶ್ನೆ 24. ಫ್ರಾಂಕೋ ಪ್ರಷನ್ ಯುದ್ಧ. ಪ್ರಷ್ಯಾದ ಪ್ರಧಾನಿ ಅಥವಾ ಚಾನ್ಸಲರ್ ಆದಂಥ ಬಿಸ್ಮಾರ್ಕನು ಜರ್ಮನಿಯ ಏಕೀಕರಣವನ್ನು ಪರಿಪೂರ್ಣಗೊಳಿಸಲು ಫ್ರಾನ್ಸ್ದೊಂದಿಗೆ ಯುದ್ಧ ಮಾಡಬೇಕಾಯಿತು. ಜುಲೈ 15, 1870ರಲ್ಲಿ ಫ್ರಾನ್ಸ್ ಯುದ್ಧ ಘೋಷಿಸಿತು. ಫ್ರಾನ್ಸ್ದೊಂದಿಗಿದ್ದ ದಕ್ಷಿಣ ಜರ್ಮನಿ ರಾಜ್ಯಗಳು ಈಗ ಪ್ರಷ್ಯಾವನ್ನು ಸೇರಿಕೊಂಡು ಹೋರಾಡಿದವು. ಯುದ್ಧದ ಸಿದ್ಧತೆ, ಸಮರ್ಥ ಯುದ್ಧ ಶಸ್ತ್ರಾಸ್ತ್ರಗಳ ಕೊರತೆ, ನಾಯಕತ್ವ ಮತ್ತು ತರಬೇತಿಯ ಕೊರತೆಯಿಂದ ಫ್ರಾನ್ಸ್ ಸೈನ್ಯ ವಿನಾಶ ಹೊಂದಿತು. ಸೆಪ್ಟೆಂಬರ್ 1, 1870ರಲ್ಲಿ ನೆಪೋಲಿಯನನು ಸೆಡಾನ್ ಎಂಬಲ್ಲಿ ಸೋತನು. ಅಲ್ಲದೆ ಆತನನ್ನು ಸೆರೆ ಹಿಡಿಯಲಾಯಿತು. ಇಲ್ಲಿಗೆ ದ್ವಿತೀಯ ಫ್ರೆಂಚ್ ಸಾಮ್ರಾಜ್ಯ ಅವನತಿ ಹೊಂದಿತು. ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ದ್ವಿತೀಯ ಫ್ರೆಂಚ್ ಸಾಮ್ರಾಜ್ಯದ ಅವನತಿ ಅಂತಲೂ ಸಹ ಕೇಳಿದಾಗ ಇದನ್ನೇ ಉತ್ತರಿಸಬೇಕು. 25. ಆಮ್ಸ್ಟರ್ಡ್ಯಾಮ್. 1700ರಲ್ಲಿ ಆಮ್ಸ್ಟರ್ಡ್ಯಾಮ್ ಜಗತ್ತಿನ ಹಣಕಾಸು ಮಹಾನಗರವಾಯಿತು. ಯುರೋಪದಲ್ಲಿಯೇ ಶ್ರೇಷ್ಠ ಬ್ಯಾಂಕಿಂಗ್ ವ್ಯವಸ್ಥೆಯ ದಿಗ್ಗಜ ಎಂಬ ಹೆಗ್ಗಳಿಕೆಗೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಪಾತ್ರವಾಯಿತು. ಇದು ಖಾಸಗಿ ಸಂಸ್ಥೆಯಾದರೂ ಸರ್ಕಾರಿ ಸಹಭಾಗಿತ್ವದಲ್ಲಿ ಸಾರ್ವಜನಿಕ ಹಣಕಾಸಿನ ಸಬಲತೆಯನ್ನು ಕಾಯ್ದುಕೊಂಡು ಬಂದಿತು. ಇದರಿಂದ ಆರ್ಥಿಕ ದುಸ್ಥಿತಿ ಮತ್ತು ಹಣದುಬ್ಬರಕ್ಕೂ ಕಡಿವಾಣ ಹಾಕಲಾಯಿತು. ಇಲ್ಲಿ 2 ಅಂಕದಲ್ಲಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಎಂದು ಸಹ ಕೇಳಿದಾಗ ಇದೇ ಉತ್ತರವನ್ನು ಉತ್ತರಿಸಬೇಕು. 26. ಫ್ಲಾರೆನ್ಸ್ ನೈಟಿಂಗೇಲ್.
ಕ್ರಿಮಿಯಾ ಯುದ್ಧದ ಪ್ರಮುಖ ಘಟನೆಯಾದ ಸೆಬಾಸ್ಟೋಪಲ್ನ ಮೇಲೆ ಮುತ್ತಿಗೆ ಹಾಕಿದಾಗ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಮೈತ್ರಿ ಸೈನ್ಯಗಳು ಕ್ರಿಮಿಯಾದ ತಂಪು ಗಾಳಿಯಿಂದ ತತ್ತರಿಸಿದವು. ಇದರಿಂದ ಹಲವು ಸೈನಿಕರು ಸಾವನ್ನಪ್ಪಿದರು. ಗಾಯಗೊಂಡಂಥ ಸೈನಿಕರಿಗೆ ಇಂಗ್ಲಿಷ್ ಮಹಿಳೆಯಾದಂಥ ಫ್ಲಾರೆನ್ಸ್ ನೈಟಿಂಗೇಲ್ ಎಂಬುವಳು ಸ್ಕುಟಾರಿ ಎಂಬಲ್ಲಿ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡಿದಳು. ಮಿಸ್ ನೈಟಿಂಗೇಲ್ ಕೈಯಲ್ಲಿ ದೀಪ ಹಿಡಿದು ತನ್ನ ಸೇವೆಯನ್ನು ಗೈದಳು. ಈ ಕಾರಣದಿಂದಲೇ ಈಕೆ ಜಗತ್ ಪ್ರಸಿದ್ಧಳಾದಳು. ಕ್ರಿಮಿಯಾ ಯುದ್ಧದಿಂದ ಒಂದು ಬೆಳವಣಿಗೆ ಎಂದರೆ ಸೈನಿಕ ಚಿಕಿತ್ಸೆ ಸೇವೆ ಬೆಳೆದು ಬಂದಿತು ಎಂದು ನಾವು ಇಲ್ಲಿ ಹೇಳಬಹುದು. 27 ರಿಸಾರ್ಜಿಮೆಂಟೋ ಅಥವಾ ಪುನರುತ್ಥಾನ ಚಳುವಳಿ. ಇಟಲಿ ಸ್ವಾತಂತ್ರ್ಯ ಹಾಗೂ ಏಕೀಕರಣದಲ್ಲಿ ರಿಸಾರ್ಜಿಮೆಂಟೋ ಚಳುವಳಿಯು ಪ್ರಮುಖ ಘಟ್ಟವೆನಿಸಿದೆ. ಮುಖ್ಯವಾಗಿ ಇಟಲಿಯಲ್ಲಿ ಸ್ವಾತಂತ್ರ್ಯ, ಸಮಾನತೆ ಮತ್ತು ಗತ ವೈಭವವನ್ನು ಪುನಃ ಸ್ಥಾಪಿಸುವುದು ಈ ಒಂದು ಚಳುವಳಿಯ ಉದ್ದೇಶವಾಗಿತ್ತು. ಇಟಲಿಯಾದ್ಯಂತ ಈ ಒಂದು ಚಳುವಳಿ ಆರಂಭಗೊಂಡು ರಾಷ್ಟ್ರೀಯತಾ ಭಾವನೆ ಬೆಳೆಯಲು ಕಾರಣವಾಯಿತು. 28 ಜೋಸೆಫ್ ಮ್ಯಾಜಿನಿ. ಇಟಲಿ ಏಕೀಕರಣಕ್ಕೆ ಪ್ರಬಲ ಮುನ್ನಡಿ ಬರೆದವನೇ ಜೋಸೆಫ್ ಮ್ಯಾಜಿನಿಯಾಗಿದ್ದಾನೆ. ಈತನು 1805ರಲ್ಲಿ ಇಟಲಿಯ ಜಿನೇವಾದಲ್ಲಿ ಜನಿಸಿದನು. ಉತ್ತಮ ಶಿಕ್ಷಣ ಪಡೆದಂಥ ಮ್ಯಾಜಿನಿಯು ಕ್ರಾಂತಿಕಾರಿ ಬರಹಗಳಿಂದ ಇಟಲಿಯನ್ನರಲ್ಲಿ ಜಾಗೃತಿ ಮೂಡಿಸಿದ್ದನು. ಇಟಲಿ ಗುಪ್ತ ಸಂಘವಾದಂಥ ಕಾಬೋನರಿಯನ್ನು ಸೇರಿ ಸ್ವಾತಂತ್ರ್ಯ ಚಳುವಳಿಗೆ ಶಕ್ತಿಯನ್ನು ತುಂಬಿದನು. ಇಟಲಿಯ ಪುನರುಜ್ಜೀವನ ಅಥವಾ ರಿಸಾರ್ಜಿಮೆಂಟೋದ ಶಕ್ತಿ ಈ ಒಂದು ಜೋಸೆಫ್ ಮ್ಯಾಜಿನಿ ಆಗಿದ್ದಾನೆ. 29 ಕೌಂಟ್ ಡಿ ಕವೂರ್. ಇಟಲಿ ಏಕೀಕರಣದ ಪಿತಾಮಹ ಮತ್ತು ಮುಂಚೂಣಿ ನಾಯಕರಲ್ಲಿ ಕವೂರ್ ಕೂಡ ಶ್ರೇಷ್ಠನಾಗಿದ್ದಾನೆ. ಈತನು 1810ರಲ್ಲಿ ಪಿಡ್ಮಾಂಟದಲ್ಲಿ ಜನಿಸಿದನು. ಈತನು ದೇಶಪ್ರೇಮ, ಸ್ವಾತಂತ್ರ್ಯ ಹೋರಾಟದ ಕುರಿತು 1847ರಲ್ಲಿ ಇಲ್ ರಿಸಾರ್ಜಿಮೆಂಟ್ ಎಂಬ ಕೃತಿಯನ್ನು ಹೊರಡಿಸಿದನು. 1850ರಲ್ಲಿ ಪಿಡ್ಮಾಂಟ್ ಮತ್ತು ಸಾರ್ಡಿನಿಯಾ ಚುನಾವಣೆಯಲ್ಲಿ ಜಯಿಸಿ ಸಂಸತ್ ಸದಸ್ಯನಾದನು. ಕೌರ್ನ ವಿಚಾರಗಳಿಗೆ ಮಾರು ಹೋದಂಥ ಇಮಾನಿಯಲನು ಈತನನ್ನು ತನ್ನ ಪ್ರಧಾನಿಯಾಗಿ 1853ರಲ್ಲಿ ನೇಮಿಸಿಕೊಂಡನು. ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಇಲ್ ರಿಸಾರ್ಜೆಮೆಂಟ್ ಎಂದು ಸಹ ಕೇಳಬಹುದು. ಹಾಗೆ ಕೇಳಿದಾಗ ಇಟಲಿ ಏಕೀಕರಣದ ಪಿತಾಮಹ ಮತ್ತು ಮುಂಚೂಣಿಯ ನಾಯಕರಲ್ಲಿ ಶ್ರೇಷ್ಠನಾದಂಥ ಕವೂರ್ ಈ ಒಂದು ಕೃತಿಯನ್ನು 1847ರಲ್ಲಿ ರಚಿಸಿದ್ದಾನೆ ಎಂದು ಬರೆಯಬೇಕು. 30 ಪಾಮ್ಲಯರ್ಸ್ ಒಪ್ಪಂದ. ಕವೂರನು ತನ್ನ ಪ್ರಬಲ ವೈರಿಯಾದ ಆಸ್ಟ್ರಿಯಾ ವಿರುದ್ಧ ಹೋರಾಡಲು ಫ್ರಾನ್ಸಿನ 3ನೇ ನೆಪೋಲಿಯನ್ನನ ನೆರವು ಕೋರಿ 1858ರಲ್ಲಿ ಆತನೊಂದಿಗೆ ಪಾಮ್ಲಿಯರ್ಸ್ ಒಪ್ಪಂದ ಮಾಡಿಕೊಂಡನು. 31 ಜೋಸೆಫ್ ಗ್ಯಾರಿಬಾಲ್ಡಿ. ಇಟಲಿ ಏಕೀಕರಣ ಚಳುವಳಿಯಲ್ಲಿ ಗ್ಯಾರಿಬಾಲ್ಡಿಯು ಅಗ್ರಗಣ್ಯರಲ್ಲಿ ಒಬ್ಬನಾಗಿದ್ದಾನೆ. ಈತನು 1807ರಲ್ಲಿ ಇಟಲಿಯ ನೀಸ್ ನಗರದಲ್ಲಿ ಜನಿಸಿದನು. ಈತನು ನೌಕಾಯಾನ ಮತ್ತು ಸಾಗರ ಯುದ್ಧಗಳಲ್ಲಿ ಅತೀವ ಆಸಕ್ತಿ ಹೊಂದಿದ್ದನು. ಗ್ಯಾರಿಬಾಲ್ಡಿಯು ಮ್ಯಾಜಿನಿಯ ಯಂಗ್ ಇಟಲಿ ಪಡೆಯನ್ನು ಸೇರಿ ಕ್ರಾಂತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದನು. ಇಟಲಿಗೆ ಬಂದ ಗ್ಯಾರಿಬಾಲ್ಡಿ ರೋಮ್ ನಗರ ವಶ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದನು. ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಯಂಗ್ ಇಟಲಿ ಎಂದು ಸಹ ಕೇಳಬಹುದು. 32 ರೆಡ್ ಶರ್ಟ್ಸ್ ಮೂಮೆಂಟ್ ಅಥವಾ ಕೆಂಪು ಅಂಗಿ ಚಳುವಳಿ. ದಕ್ಷಿಣ ಅಮೆರಿಕಾದಲ್ಲಿ ಇದ್ದಂಥ ಗ್ಯಾರಿಬಾಲ್ಡಿ ಕ್ರಾಂತಿಯನ್ನು ಸಂಘಟಿಸಿ ರೆಡ್ ಶರ್ಟ್ಸ್ ಮೂಮೆಂಟ್ ಅಥವಾ ಕೆಂಪು ಅಂಗಿ ಚಳುವಳಿಯನ್ನು ಆರಂಭಿಸಿದನು. ಈ ಸಂಘದಲ್ಲಿ 1000ಕ್ಕೂ ಅಧಿಕ ಯೋಧರಿದ್ದ ಕಾರಣ ಇದನ್ನು 1000 ದಳವೆಂದು ಕರೆಯಲಾಯಿತು. 1848ರಲ್ಲಿ ಮ್ಯಾಜಿನಿ ಆರಂಭಿಸಿದ ರೋಮ್ ಯುದ್ಧದಲ್ಲಿ ಗ್ಯಾರಿಬಾಲ್ಡಿ ತನ್ನ ಒಂದು ಕೆಂಪು ದಳದ ನೆರವು ನೀಡಿದನು. 33 ಪ್ಯಾರಿಸ್ ಕೂಟ ಅಥವಾ ಪ್ಯಾರಿಸ್ ಕಮ್ಯೂನ್. ಫ್ರಾಂಕೋ ಪ್ರಷನ್ ಯುದ್ಧದಲ್ಲಿ ಪ್ಯಾರಿಸ್
ಮುತ್ತಿಗೆಯ ನಂತರದ ಪ್ಯಾರಿಸ್ ಕೂಟವು ಒಂದು ಫ್ರೆಂಚ್ ಕ್ರಾಂತಿಕಾರಿ ಸರ್ಕಾರವಾಗಿದ್ದು 18ನೇ ಮಾರ್ಚ್ದಿಂದ 28ನೇ ಮೇ 1871ರವರೆಗೆ ಅಧಿಕಾರ ಆಕ್ರಮಿಸಿಕೊಂಡು ಆಳ್ವಿಕೆ ನಡೆಸಿತು. ಪ್ಯಾರಿಸ್ ಕೂಟ ಅಥವಾ ಪ್ಯಾರಿಸ್ ಕಮ್ಯೂನ್ ಕೇವಲ 2 ತಿಂಗಳು ಕಾಲ ಆಳಿತು. ಸ್ತ್ರೀವಾದಿ, ಸಮಾಜವಾದಿ, ಕಮ್ಯುನಿಸ್ಟ್, ಪ್ರಾಚೀನ ಸಾಮಾಜಿಕ ಪ್ರಜಾಪ್ರಭುತ್ವ ಅಂದರೆ ಸುಧಾರಣಾವಾದ, ಕ್ರಾಂತಿವಾದದ ಮಿಶ್ರಣ ಮತ್ತು ಅರಾಜಕತಾವಾದಿಗಳ ಮಿಶ್ರಣವೇ ಈ ಒಂದು ಪ್ಯಾರಿಸ್ ಕಮ್ಯೂನ್ ಅಥವಾ ಪ್ಯಾರಿಸ್ ಕೂಟ ಆಗಿದೆ. 34 ನವಾರಿನೋ ಯುದ್ಧ. ಇದು ಗ್ರೀಕ್ ಮತ್ತು ತುರ್ಕರ ನಡುವೆ 1827ರಲ್ಲಿ ನಡೆಯಿತು. ಇದರಲ್ಲಿ ತುರ್ಕಿ ಸುಲ್ತಾನನ ಸಾಮಂತನಾದಂಥ ಮೆಹಮೆತ್ ಅಲಿಯನ್ನು ಅಕ್ಟೋಬರ್ 1827ರಲ್ಲಿ ಸೋಲಿಸಲಾಯಿತು. 35 ಏಡ್ರಿಯಾನೋಪಲ್ ಒಪ್ಪಂದ. ರಷ್ಯಾ ದಂಡನಾಯಕ ತುರ್ಕಿ ರಾಜಧಾನಿ ಕಾನ್ಸ್ಟಾಂಟಿನೋಪಲ್ದ ಮೇಲೆ ಮುತ್ತಿಗೆ ಆರಂಭಿಸಿದನು. ಇದಕ್ಕೆ ಅಂಜಿದಂಥ ತುರ್ಕಿ ಸುಲ್ತಾನನು ಶಾಂತಿ ಯಾಚಿಸಿದನು. ಆ ಪರಿಣಾಮವೇ ಸೆಪ್ಟೆಂಬರ್ 14, 1829ರಲ್ಲಿ ತುರ್ಕಿ ಮತ್ತು ರಷ್ಯಾ ಮಧ್ಯ ಏಡ್ರಿಯಾನೋಪಲ್ ಒಪ್ಪಂದವಾಯಿತು. ಇದರ ಪ್ರಕಾರ ದಾನೂಬಿಯನ್ ಪ್ರಾಂತಗಳಾದಂಥ ಮೋಲ್ಡವಿಯಾ ಮತ್ತು ಮಲೇಷ್ಯಾಗಳು ತುರ್ಕಿ ಅಧೀನದಲ್ಲಿ ಸ್ವಯಂ ಸರ್ಕಾರವನ್ನು ಪಡೆದವು. ಅದರಂತೆ ಗ್ರೀಕ್ ಕೂಡ ಸ್ವಯಂ ಸರ್ಕಾರವನ್ನು ಪಡೆಯಿತು. ಏಷ್ಯಾದ ಕೆಲವು ಪ್ರದೇಶಗಳನ್ನು ತುರ್ಕರಿಂದ ರಷ್ಯಾ ಪಡೆದುಕೊಂಡಿತು. 36 ಬರ್ಲಿನ್ ಕಾಂಗ್ರೆಸ್ ಅಥವಾ ಬರ್ಲಿನ್ ಒಪ್ಪಂದ. ಜರ್ಮನ್ ಸಾಮ್ರಾಜ್ಯದ ರಾಜಧಾನಿ ಬರ್ಲಿನ್ದಲ್ಲಿ ಜೂನ್ 1878ರಲ್ಲಿ ಕಾಂಗ್ರೆಸ್ ಸಭೆ ಸೇರಿತು. ಇದರ ಅಧ್ಯಕ್ಷತೆಯನ್ನು ಬಿಸ್ಮಾರ್ಕ್ ವಹಿಸಿಕೊಂಡಿದ್ದನು. ಬ್ರಿಟನ್ ಪ್ರಧಾನಿ ದಿಸ್ರೇಲಿ ಮತ್ತು ವಿದೇಶಾಂಗ ಕಾರ್ಯದರ್ಶಿ ಲಾರ್ಡ್ ಶಾಲಿಸ್ಬರಿ ಇದರಲ್ಲಿ ಪಾಲ್ಗೊಂಡಿದ್ದರು. ಸ್ಯಾನ್ ಸ್ಟೆಫಾನೋ ಒಪ್ಪಂದವನ್ನು ಸಂಪೂರ್ಣ ತೆಗೆದುಹಾಕಿದ ಕಾಂಗ್ರೆಸ್ ಹೊಸದಾಗಿ ಬರ್ಲಿನ್ ಒಪ್ಪಂದವನ್ನು ಮಾಡಿಕೊಂಡಿತು. ಇದೇ ಬರ್ಲಿನ್ ಕಾಂಗ್ರೆಸ್ ಅಥವಾ ಬರ್ಲಿನ್ ಒಪ್ಪಂದವಾಗಿದೆ. ಕೊನೆಯ ಪ್ರಶ್ನೆ 37 ಅಟಾತುರ್ಕ್. ಪ್ರಾಚೀನ ತುರ್ಕಿಯ ಪಾಷಾ ಎಂಬ ಬಿರುದನ್ನು ರದ್ದುಗೊಳಿಸಿ ಪಾಶ್ಚಿಮಾತ್ಯ ಮಾದರಿಯ ಮನೆತನದ ಅಡ್ಡ ಹೆಸರುಗಳನ್ನು ಜಾರಿಗೊಳಿಸಲಾಯಿತು. ನವೆಂಬರ್ 24, 1934ರಂದು ನ್ಯಾಷನಲ್ ಅಸೆಂಬ್ಲಿಯ ಅಧ್ಯಕ್ಷ ಕೇಮಲ್ನಿಗೆ ಅಟಾತುರ್ಕ್ ಎಂಬ ಅಡ್ಡ ಹೆಸರನ್ನು ನೀಡಿತು. ಇದರ ಅರ್ಥ ಮೊದಲ ಶ್ರೇಷ್ಠ ತುರ್ಕ ಎಂದಾಗಿದೆ. ತುರ್ಕರಿಗಾಗಿ ತುರ್ಕಿ ಮತ್ತು ತುರ್ಕಿಗಾಗಿ ತುರ್ಕರು ಎಂಬ ಘೋಷಣೆ ಜನಪ್ರಿಯವಾಯಿತು. ಈ ತೆರನಾಗಿ 2 ಅಂಕದ ಬಹು ನಿರೀಕ್ಷಿತ ಪ್ರಶ್ನೆಗಳಾಗಿವೆ. ಮುಂದಿನ ಕ್ಲಾಸಿನಲ್ಲಿ 5 ಮತ್ತು 10 ಅಂಕದ ಪ್ರಶ್ನೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.